ಇಂದ್ರ ಶಬ್ದದ ಅರ್ಥಗಳನ್ನ ಇಲ್ಲಿ ನೋಡೋಣ. ಇಂದ್ರಸ್ಸ ಪರಮೈಶ್ವರ್ಯಾತ್ ಇದಮುದ್ದೇಶ್ಯ ಚ ಧೃತೇಃ ದದರ್ಶೇದಂ ದೀಪ್ತಿಮತ್ವಾತ್ ಇದಂ ರಾತೀತಿ ವಾ ಭವೇತ್. ಇದು ಋಗ್ಭಾಷ್ಯದ 115ನೇ ಶ್ಲೋಕದಲ್ಲಿ ಇಂದ್ರವಾಯು ಇಮೇ ಸುತ ಉಪಪ್ರಯೋಭಿರಾಗತಂ ಇಂದಾವೋವಾ ಮುಷಂತಿ ಅನ್ನುವ ಮಂತ್ರದ ಅರ್ಥವನ್ನು ವಿವರಿಸುವಂತಹ ಪ್ರಸಂಗ. ಪರಮೈಶ್ವರ್ಯಾತ್ ಅತ್ಯಂತ ಶ್ರೇಷ್ಠವಾದ ಐಶ್ವರ್ಯವುಳ್ಳವನಾದ್ರಿಂದ ಇದಂ ಉದ್ದೇಶ ಧೃತೇಃ, ಇದಂ ಅಂದ್ರೆ ಈ ವಿಷಯ ಪದಾರ್ಥಗಳ ಕಡೆಗೆ ವೇಗವಾಗಿ ಧಾವಿಸುವುದರಿಂದ, ಆತ ವಿಷಯ ಪದಾರ್ಥಗಳನ್ನ ಅನುಭವಿಸ್ಲಿಕ್ಕಾಗಿ ತನಗಾಗಿ ಅನುಭವಿಸ್ಲಿಕ್ಕಾಗಿ ಆ ಕಡೆ ಧಾವಿಸ್ತಾ ಇದ್ದಾನೆ ಅಂತಲ್ಲ, ಜೀವ ಅದನ್ನು ಅನುಭವಿಸಬೇಕಾಗಿದೆ. ಆ ಜೀವನಿಗಾಗಿ ಆ ಪರಮಾತ್ಮ ವಿಷಯ ಪದಾರ್ಥಗಳ ಕಡೆಗೆ ಬರ್ತಾ ಇದ್ದಾನೆ. ಜೀವ ಅದನ್ನು ಅನುಭವಿಸಬೇಕಾದ್ರೆ ಒಳಗಿರುವಂತಹ ಬಿಂಬನ ಅಂತ ಪರಮಾತ್ಮನು ಅನುಭವಿಸಲೇಬೇಕು. ಮತ್ತೆ ಅದಕ್ಕೆ ಇನ್ನೊಂದು ಅರ್ಥವನ್ನು ಮಾಡಬಹುದು ನಾವು. ಪರಮೈಶ್ವರ್ಯ ಆತನಿಗಿದೆ, ಎಲ್ಲವೂ ಆತನದ್ದೇ ಆಗಿದೆ ಈ ಜಗತ್ತಿನಲ್ಲಿ. ಅಂತಹ ವಿಷಯ ಪದಾರ್ಥಗಳನ್ನ ಅವನಿಗೆ ನಾವು ಕೊಟ್ಟಿದ್ದೇವೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಮೊದಲಾದವುಗಳನ್ನ ಹೂವು, ತುಳಸಿ, ನೈವೇದ್ಯ ಪದಾರ್ಥಗಳು ಇತ್ಯಾದಿ ರೂಪದಲ್ಲಿ ಆತನ ಕಡೆ ಕೊಟ್ಟಿದ್ದೇವೆ. ಆತ ವೇಗವಾಗಿ ಅವುಗಳ ಕಡೆಗೆ ಬಂದು ಧಾವಿಸಿ ಬಂದು ಅವುಗಳನ್ನ ಸ್ವೀಕರಿಸ್ತಾನೆ. ಹೀಗಾಗಿ ಇದಂ ಉದ್ದೇಶ ಧೃತೇಃ, ನಾವು ಕೊಟ್ಟಿದ್ದನ್ನ ಸ್ವೀಕರಿಸಲಿಕ್ಕಾಗಿ ಧಾವಿಸಿ ಬರ್ತಾನವನು. ಆ ಕಾರಣಕ್ಕಾಗಿ ಅವನನ್ನ ಇಂದ್ರ ಅಂತ ಹೇಳ್ಬೋದು. ದದರ್ಶ ಇದಂ, ನನ್ನ ಈ ಅವತಾರ ರೂಪವನ್ನ ನಾನು ದದರ್ಶ ಕಂಡೆನು ಅಂತ ವರ್ಣನೆ ಮಾಡ್ತಾರೆ. ಅದನ್ನು ಕೂಡ ವೇದದಲ್ಲಿ ಇದಂ ಅದರ್ಶಮಿತಿ ತಸ್ಮಾದಿಂದ್ರೋ ನಾಮ ಇದಂ ಹವೈ ನಾಮ ತಮಿದಂದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಇಂಧೋ ಹವೈ ನಾಮ ಈಶ ಯೋಯಂ ದಕ್ಷಿಣೇಕ್ಷನ್ ಪುರುಷಃ ತಮ್ವಾ ಇದಂ ಇಂಧಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ. ಬಲಗಣ್ಣಿನಲ್ಲಿ ಆ ಭಗವಂತನ ರೂಪ ಹೊಂದಿದೆ, ಅದು ದೀಪ್ತಿ ಉಳ್ಳದ್ದಾಗಿದೆ, ಕಾಂತಿಶಾಲಿಯಾಗಿದೆ. ಆ ಇಂಧ ಅನ್ನುವ ರೂಪವನ್ನೇ ಪರೋಕ್ಷ ರೂಪದಿಂದ ಇಂದ್ರ ಅಂತ ಹೇಳ್ತಾರೆ. ಇಂದ್ರ ಅಂತ ಹೇಳ್ಬಿಟ್ರೆ ಆ ಮೂಲ ಅರ್ಥವನ್ನ ದೀಪ್ತಿ ಉಳ್ಳದ್ದು, ಕಾಂತಿ ಉಳ್ಳದ್ದು ಅನ್ನೋ ಅರ್ಥವನ್ನ ನಾವು ರಹಸ್ಯವಾಗಿ ಇಟ್ಟಂತಾಗ್ತದೆ. ಅದನ್ನ ಋಗ್ಭಾಷ್ಯ ದೀಪ್ತಿ ಮತ್ತು ಆತ ಅನ್ನೋದ್ರಿಂದ ಸೂಚನೆ ಮಾಡಿದೆ. ಇದಂ ರಾತೀತಿ, ಎಲ್ಲವನ್ನೂ ಭಕ್ತರಿಗೆ ಕೊಡುವವನಾದ್ರಿಂದ, ಇದಂ ಅಭೀಷ್ಟವನ್ನು ರಾತಿ ಕೊಡುವವನಾದ್ರಿಂದ ಅವನಿಗೆ ಇಂದ್ರ ಅಂತ ಹೆಸರಿದೆ. ಹೀಗಾಗಿ ಇಂದ್ರ ಅಂತ ಅನ್ನೋದು ಋಗ್ಭಾಷೆ ಹೇಳುವಂತೆ ತುಂಬಾ ವಿಶಿಷ್ಟವಾದದ್ದು. ನಾವು ಕೊಟ್ಟ ನಿವೇದನ ಪದಾರ್ಥಗಳ ಕಡೆಗೆ ಧಾವಿಸಿ ಬರ್ತಾನೆ, ಇದಂ ಉದ್ದೇಶ ಧೃತೇಃ. ಅದಲ್ಲದೆ ನಮಗೆ ಇದೆಲ್ಲವನ್ನು ಅವನೇ ಕೊಡ್ತಾನೆ, ಮತ್ತೆ ನಮ್ಮ ಕಡೆಯಿಂದ ಸ್ವೀಕಾರ ಮಾಡಿ ತೃಪ್ತನಾಗಿ ಮತ್ತೆ ಇದನ್ನು ನಮಗೆ ಕೊಡ್ತಾನೆ. ಹೀಗೆ ಇದಂ ರಾತಿ ಅಂತ ಅವನನ್ನ ವರ್ಣಿಸ್ತಾರೆ. ಐಶ್ವರ್ಯಾದಿಂದ್ರ ಉಚ್ಯತೆ ಅಂತ ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಐಶ್ವರ್ಯಾದಿಂದ್ರನಾಮಾತು ವಾಯು ಸುರಪತಿ ಸದಾ ಅಂತ ಹೇಳಿ ವಾಯುವನ್ನ ಇಂದ್ರ ಅಂತ ಹೇಳಿದ ಒಂದು ಭಾಗ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಾಣಿಸ್ತದೆ. ಪರಮಾತ್ಮನಿಗೂ ಕೂಡ ಅದು ಅನ್ವಿತ ಆಗೇ ಇದೆ. ಇಂದ್ರಸ್ಸ ಪರಮೈಶ್ವರ್ಯಾತ್ ಇತಿ ನಾನಾಭಿತೋ ಹರಿಹಿ ಅಂತ ಪರಮಾತ್ಮನನ್ನೇ ಇಂದ್ರ ಅಂತ ಹೇಳಿರುವ ಒಂದು ಭಾಗ ಗೀತಾ ತಾತ್ಪರ್ಯದಲ್ಲಿ ಕಾಣಿಸ್ತದೆ. 11ನೇ ಅಧ್ಯಾಯ 39ನೇ ಶ್ಲೋಕದಲ್ಲಿ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ದ್ವಿತೀಯಾರಣ್ಯಕದ 4th ಅಧ್ಯಾಯ
ಕೆಲವು ಕಡೆ ಇದು ಪಂಚಮಾಧ್ಯಾಯ ಅಂತನೂ ಕಂಡೀತು. ಅಲ್ಲಿ ಹೀಗೆ ಹೇಳ್ತಾರೆ, ಇದಂ ಅದರ್ಶಮಿತಿ ತಸ್ಮಾದಿಂದ್ರೋ ನಾಮ ಇದಂ ದ್ರೋಹವೈ ನಾಮ ಇದಮಿದಂದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷಪ್ರಿಯ ಇವ ಹಿ ದೇವಾಹ ಪರೋಕ್ಷಪ್ರಿಯ ಇವ ಹಿ ದೇವಾಹ. ತನ್ನ ಅವತಾರ ರೂಪಗಳನ್ನ ತನ್ನ ಮೂಲ ರೂಪಕ್ಕಿಂತ ಭಿನ್ನವಾಗಿ ಮೂಲ ರೂಪದಂತೆ ಗುಣಪೂರ್ಣ ಅಂತ ಅನ್ನುವುದನ್ನ ಈ ಪರಮಾತ್ಮ ತಿಳಿದ. ಆದ್ರಿಂದ ಹೀಗೆ ಕಂಡದ್ರಿಂದ ಅವನಿಗೆ ಇದಂದ್ರ ಅಂತ ಹೇಳ್ತಾರೆ. ಮೂಲತಃ ಆತ ಇದಂದ್ರನೇ, ಇದಂದ್ರ ಅನ್ನುವವನನ್ನೇ ಇಂದ್ರ ಅಂತ ಹೇಳ್ತಾರೆ. ಇಂದ್ರ ಅಂತ ಹೇಳಿದಾಗ ಮೂಲ ಇದಂದ್ರ ಅನ್ನುವ ಶಬ್ದದ ಸ್ಪಷ್ಟ ಅರ್ಥ ಒಮ್ಮೆಲೆ ಆಗೋದಿಲ್ಲ. ಹೀಗೆ ದೇವತೆಗಳೆಲ್ಲರೂ ಪರೋಕ್ಷ ಪ್ರಿಯರಾದ್ರಿಂದಲೇನೆ ನೇರವಾಗಿ ತಾವು ಹೇಳುವಂತಹ ಅರ್ಥ ತಿಳಿಯಬಾರದು ಅನ್ನೋ ಕಾರಣಕ್ಕಾಗಿಯೇ ಹೀಗೆ ಹೇಳ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಐತರೇಯದ ಭಾಷ್ಯದಲ್ಲಿ ಏತದೇವ ಸ್ವರೂಪಂ ಸಹ ತ್ವಪಶ್ಯದ ಅವತಾರಗಂ ತಸ್ಮಾತ್ ಸರ್ವಾವತಾರಾಶ್ಚ ಸರ್ವ ದೇವೇಶು ಸಂಸ್ಥಿತಾ. ತನ್ನ ಅವತಾರ ರೂಪವನ್ನು ಆತ ಪೂರ್ಣ ಅಂತ ತಿಳ್ಕೊಂಡ ಪರಮಾತ್ಮ ಆ ಎಲ್ಲಾ ರೂಪಗಳು ಕೂಡ ಹೀಗೆ ಪೂರ್ಣವಾಗಿಯೇ ಇವೆ. ಇದು ಗುಣಪೂರ್ಣ ಸ್ವರೂಪಸ್ಯ ಆಪರೋಕ್ಷೀಣ ದರ್ಶನಾತ್. ತನ್ನ ಗುಣಪೂರ್ಣ ಸ್ವರೂಪವನ್ನು ತಾನೇ ಕಂಡದ್ರಿಂದ ಆ ಭಗವಂತನಿಗೆ ಇಂದ್ರ ಎಂದ ಶಬ್ದದಿಂದ ವ್ಯವಹರಿಸ್ತಾರೆ. ಬ್ರಹ್ಮಾದೀನಾಂ ಹಿ ಸರ್ವೇಷಾಂ ತತ್ಪ್ರಸಾದೇನ ಜಾಯತೆ. ಈ ಒಂದು ಜ್ಞಾನ ಅವನ ಅನುಗ್ರಹದಿಂದ ಉಳಿದ ದೇವತೆಗಳಿಗೆ ಬರಬೇಕಷ್ಟೆ. ಜಾನಂತಿ ನ ಸ್ವತಸ್ತ್ವೇನ ನ ಇಂದ್ರಾಸ್ತೆ ಸಂಪ್ರಕೀರ್ತಿತ. ಆ ಕಾರಣದಿಂದ ಅವನೊಬ್ಬನೇ ಇಂದ್ರ ಅಂತ ಅಂದ್ಕೊಂಡಿದ್ದಾನೆ, ಬೇರೆ ಯಾರಿಗೂ ಆ ಇಂದ್ರತ್ವ ಅನ್ನುವ ಶಬ್ದದ ವ್ಯವಹಾರ ಇಲ್ಲ. ಇದಿಷ್ಟು ಇಂದ್ರ ಶಬ್ದ ಅರ್ಥ.